ಅಕ್ಕಿರಾಂಪುರ ಸಂತೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾವು ಕೋಳಿ ಸಂತೆಯಿಂದ ಶುರು ಮಾಡ್ಕೊಳ್ಳೋಣ. ನೋಡಿ, ಇದು ನಾಟಿ ಕೋಳಿ ಸಂತೆ. ಇಲ್ಲಿ ಎಲ್ಲ ಥರದ ಕೋಳಿಗಳು ಬಂದಿರ್ತವೆ, ವ್ಯಾಪಾರನೂ ಆಗ್ತಾ ಇರುತ್ತೆ. ನೀವು ನೋಡ್ಕೊಂತ ಹೋಗೋಣ ಬನ್ನಿ. ಅಲ್ಲಿ ಪಿಲ್ಲ ಕೇಳಿದ್ರೆ 3,000 ಹೇಳಿದ್ರು ಜೊತೆ. ನಮ್ಮ ಹುಡುಗರು, ನನ್ನ ಜೊತೆ ಬಂದಿರುವಂತ ಹುಡುಗರು ತಂದು ಲಾಟ್ ಹಾಕಿದ್ದಾರೆ. ಇಲ್ಲೆಲ್ಲ ಈಗ ತೋರಿಸ್ತೀನಿ ಬನ್ನಿ. ನೋಡಿ, ತೂಕದ ಥರ ತೂಕದಲ್ಲಿ ವ್ಯಾಪಾರ. KG 400 ರೂಪಾಯಿ ಹೊಡುತ್ತೆ ಇವತ್ತಿನ ದಿನ. ನೋಡಿ, ಗಿರಾಜ ಕೋಳಿ ನೋಡಿ, ಅವೆಲ್ಲ ವ್ಯಾಪಾರ ಆಗಿದ್ದಾವೆ. ಲಾಟ್ ಹಾಕೊಳ್ತಾರೆ, ಗಾಡಿ ಕಾಯ್ತಾ ಇದ್ದಾರೆ ಲೋಡ್ ಮಾಡ್ಕೊಳಕ್ಕೆ. ಬನ್ನಿ ತೋರಿಸ್ತೀನಿ. ವ್ಯಾಪಾರ ಆಗಿ ಅಂದರೆ ಬೇರೆ ಬೇರೆ ಏಜೆಂಟ್ಗಳು ಮುಖಾಂತರ ಲೋಡ್ ಆಗಿರ್ತವೆ. ಈ ಗಾಡಿ ತೋರಿಸ್ತೀನಿ. ಇದರಲ್ಲಿ ಬರೀ ಲಾಟ್ ಆಗಿದ್ದಾವೆ, ಲೋಡಿಂಗ್ ಆಗಿ ಇಲ್ಲೊಂದು ಗಾಡಿ ಇದೆ ನೋಡಿ, ಲೋಡಿಂಗ್ ಆಗೋದು ಕೋಳಿ. ಓಕೆ, ಮುಗೀತು ಕೋಳಿದು ಸಂತೆ. ಈಗ ಮೇಕೆ ಕುರಿ ಸಂತೆಗೆ ಹೋಗೋಣ ಬನ್ನಿ. ಇನ್ನೂ ಎಳಿತಾ ಇದ್ದಾವೆ. ನಮಸ್ಕಾರ ಕಣ. ನೋಡಿ, ಇಲ್ಲಿ ವ್ಯಾಪಾರ ಆಗ್ತಾ ಇದೆ. ಬರೀ ನೋಡಿ 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 ವ್ಯಾಪಾರ ಆಗ್ತಾ ಇದೆ. ಆಗಲ್ಲ, ಅಷ್ಟಕ್ಕೆ ನಾನು ಕೊಡಲ್ಲ ಅಂತ ಅವರು. ನೋಡಿ, ವ್ಯಾಪಾರ ತಗೊಂಡಿದ್ದಾರೆ ರೈತರು, ತಗೊಂಡೋಗ್ತಾ ಇದ್ದಾರೆ ಅವರವ್ರಿಗೆ. ಈಗ ಇಲ್ಲಿಂದ ಜಾಮ್ ಆಗಿದೆ ರೋಡು. ಸುಮಾರು ಅಂದರೆ ಒಂದು 300 ಮೀಟರ್ಸ್ ಜಾಮ್ ಆಗಿದೆ ರೋಡು. ಇಲ್ಲಿಂದ ಸ್ಟಾರ್ಟು ನೋಡಿ, ಇಲ್ಲಿಂದ ಸ್ಟಾರ್ಟು. ಒಳಕ್ಕೆ ಹೋಗಕ್ಕೆ ಜಾಗ ಇಲ್ಲ, ಅಷ್ಟು ಜಾಮ್ ಆಗಿದೆ. ಹಬ್ಬದ ಸಂತೆ ಅಲ್ವಾ ಇದು? ಹಬ್ಬದ್ದು 2ನೇ ಸಂತೆ ಆಗಿರೋದ್ರಿಂದ ಹೋದ ವಾರಕ್ಕಿನ್ನ ಈ ವಾರ ಜಾಸ್ತಿ ಬಂದಿದ್ದಾವೆ. ಪ್ರತಿ ಶನಿವಾರ ನಡೆಯುತ್ತೆ ಇಲ್ಲಿ ಸಂತೆ. ಈ ರೋಡಲ್ಲಿ ವೆಹಿಕಲ್ ತರಬೇಕಂದ್ರೆ ಸ್ವಲ್ಪ ಹಿಂಸೆನೆ, ಆದ್ರೂ ಜನ ಆ ಹಿಂಸೆಯಲ್ಲಿಯೇ ಬರ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ಬೇರೆ ಒಂದು ರೋಡ್ ಇದೆ, ಅದು ಸ್ವಲ್ಪ ಒಂದು 2 ಕಿಲೋಮೀಟರ್ ಲಾಂಗ್ ಆಗುತ್ತೆ. ಆದರೂ ಕೂಡ
ಇದೇ ರೋಡಲ್ಲೇ ಬರ್ತಾರೆ ನೋಡಿ. ಫುಲ್ ಜಾಮ್ ಆಗ್ತಾ ಆಗಿರೋದು ರೋಡು. ರೈತರು ಮತ್ತೆ ದಲ್ಲಾಳಿಗಳು ಎಲ್ಲ ಇದ್ದಾರೆ ಇಲ್ಲಿ. ಹತ್ತು ಗಂಟೆ ಒಳಗೆ ವ್ಯಾಪಾರ ಆದರೆ ನಮ್ಮದು ಒಳ್ಳೆ ರೇಟಿಗೆ ವ್ಯಾಪಾರ ಆದರೆ ಆದಂಗೆ. ಅದಾದಮೇಲೆ ಆದರೆ ಈಗ 10 ಗಂಟೆ ಒಳಗೆ ಕೇಳಿರೋ ರೇಟ್ಗೂ 10 ಗಂಟೆ ಮೇಲೆ ಕೇಳಿರೋ ರೇಟ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಅದು ಹೆಂಗೆ ಅಂತೀರಾ, ಈ ಎಕ್ಸಾಂಪಲ್ ಆಗಿ ಇವತ್ತ ಒಂದು 15 ಸಾವಿರ ಬರುತ್ತೆ. 15 ಬರೋದು 10 ಗಂಟೆ ಮೇಲೆ 10ರೊಳಗೆ ಕೇಳ್ತಾರೆ. ಅದೊಂದು 25 kg ಬರುತ್ತೆ. ಅದೊಂದು 18,000 ಅಂದ್ರೂ 10 ಗಂಟೆ ಮೇಲೆ, ಏಕೆಂದರೆ ನಿಲ್ತು ಸಾಕಾಗಿರುತ್ತಲ್ಲ ಅವ್ರಿಗೆ, ಎಷ್ಟು ಕೇಳಿದ್ರು ಬಿಟ್ಟು ಹೋಗ್ತಾರೆ ಅನ್ನೋ ಆಸೆ ನೋಡಿ. ಇದು ಇಲ್ಲಿ ರಾಜಸ್ಥಾನ್ ಮೇಕೆಲಿದೆ ನೋಡಿ, ಈಗ ತೋರಿಸ್ತಾ ಇದೀನಲ್ಲ, ಇವು ರಾಜಸ್ಥಾನ್ ಮೇಕೆಲು. ರಾಜಸ್ಥಾನ್ನಿಂದ ಬಂದಿದ್ದಾವೆ ಅವು. ಹೋದ ವಾರನೂ ಇದೇ ಪ್ಲೇಸಲ್ಲೇ ತೋರಿಸಿದ್ದೆ, ಆದರೆ ಈಗ ಬಂದಿರೋ ಬೇರೆವು. ಇವು ರಾಜಸ್ಥಾನದವು ನೋಡಿ, ಬ್ಲ್ಯಾಕ್ ಇದಾವಲ್ಲ ಫುಲ್ಲು, ಅವೆಲ್ಲ ರಾಜಸ್ಥಾನ್ ಮೇಕೆಲು. ಆ ಕೊಂಬು ನೋಡಿ ರೌಂಡ್ ಶೇಪಲ್ಲಿ ತಿರುಗಿದಾವೆ. ನಿಲ್ತು ಬೇಜಾರಾಗಿ ತಮಾಷೆ ಆಡ್ತಾ ಇದಾರೆ. ನಾನು ಒಳಕ್ಕೆ ಹೋಗಿಲ್ಲ. ಈ ಕಾಂಪೌಂಡ್ ಇದೆ, ಕಾಂಪೌಂಡ್ ಮೇಲೆ ಹತ್ತಿದ್ದೀನಿ. ಒಳಕ್ಕೆ ಹೋಗಕ್ಕೆ ಜಾಗ ಇಲ್ಲ, ಕಾಂಪೌಂಡ್ ಮೇಲೆ ಹತ್ತಿದ್ದೀನಿ ನೋಡಿ. ಕಾಂಪೌಂಡ್ ಮೇಲೆ ಇದ್ದೀನಿ ನೋಡಿ. ಇದೆಲ್ಲ ಜನ ನಿಲ್ದಿರೋದು. ಒಳಗಡೆ ಮರಿಳು ಹಾಕೊಂಡಿದ್ದಾರೆ. ಓಡಾಡಕ್ಕಾಗಲ್ಲ, ಹೋದ್ರೆ ಕಾಲುಗಳೆಲ್ಲ ತುಳ್ದಾಗ್ತವೆ. ಆದ್ಮೇಲೆ ಫುಲ್ ಕುರಿ. ಈ ಏರಿಯಾದಲ್ಲಿ ಕುರಿ ಜಾಸ್ತಿ ಇಟ್ಕೊಂಡಿದ್ದಾರೆ, ಜಾಸ್ತಿ ಇದಾವೆ ಇಲ್ಲಿ. ಅಂದರೆ ಅದು ಸಪ್ರೇಟ್ ಇಟ್ಕೊಂಡಿದ್ದಾರೆ, ಯಾಕೆಂದರೆ ಮುಂಚೆಗೆ ಬಂದಿರೋರು ಒಳ್ಳೆ ಜಾಗದಲ್ಲಿ ಸೆಟ್ಲ್ ಆಗಿರ್ತಾರೆ.